ರೀ ನಿಮ್ಗೊಂದು ವಿಷಯ ಗೊತ್ತಾ? ಸಿಂಚನ ತಾಯಿ ಆಗ್ತಿದ್ದಾಳಂತೆ. ಗೊತ್ತ ಬಿಡೆ. ಗೊತ್ತಾ? ಅಂದ್ರೆ ನನಗೆ ಫೋನ್ ಮಾಡೋದಕ್ಕಿಂತ ಮೊದಲೇ ನಿಮಗೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ಟಿದ್ದಾಳ? ಅವಳು ಫೋನ್ ಮಾಡಿಲ್ಲ ಕಡೆ, ಹರೀಶ ಫೋನ್ ಮಾಡಿದ್ದ. ಅಣ್ಣ ತಮ್ಮ ಇದ್ರಲ್ಲೆಲ್ಲ ಜೋರಾಗಿದ್ದೀರಾ. ನಿಮಗೆ ಮೊದಲೇ ಗೊತ್ತಿದ್ರೆ ನನ್ಗೆ ಯಾಕ್ರೆ ಹೇಳಿಲ್ಲ ನೀವು? ನೀವು ಹೇಳಿದ್ರೆ ನಾನು ಅವತ್ತೇ ಹೋಗಿ ಅವಳನ್ನ ನೋಡ್ಕೊಂಡ್ ಬರ್ತಿದ್ದೆ. ಏನು ಅಂತ ಹೇಳ? ಪ್ರಪಂಚದಲ್ಲಿ ಯಾರಿಗೂ ಏನು ಮಕ್ಕಳೇ ಆಗಿಲ್ವಾ? ಇವನು ಒಬ್ಬನಿಗೇನು ಆಗಿರೋದು. ನನಗೂ ಒಬ್ಬ ಗಂಡು ಮಗ ಇದ್ದ ಕಡೆ. ಗೊತ್ತು ಬಿಡಿ. ರೀ ಎಷ್ಟು ವರ್ಷ ಆದ್ಮೇಲೆ ನಮ್ಮ ಮನೆಗೆ ಒಂದು ಮಗು ಬರ್ತಿದೆ. ನಾವೆಲ್ಲರೂ ಜಾನುಗ್ ಮಗು ಆಗುತ್ತೆ, ಅವಳ ಮಗುನ ಎತ್ತಿ ಆಡಿಸ್ತೀವಿ ಅಂತ ಎಷ್ಟು ಕಾತರದಿಂದ ಕಾಯ್ತಾ ಇದ್ವಿ. ಆದರೆ ಆ ದೇವರು ಅದನ್ನು ಆಗೋಕ್ಕೆ ಬಿಡಲಿಲ್ಲ. ಈಗ ಸಿಂಚನಾಗಿ ಮಗು ಆಗ್ತಿದೆ, ಅದು ಮೊದಲನೇ ಮಗು. ಅದಕ್ಕೆ ಇದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ರೀ ಇನ್ನೊಂದು ವಿಷಯ ಗೊತ್ತಾ? ಸಿಂಚನ ನಾನು ತವ್ರ ಮನೆಯಲ್ಲೇ ಇದ್ದೀನಿ, ಆದರೂ ನನಗೆ ಅತ್ತೆ ಮಾವನ ನೆನಪಾಗ್ತಾ ಇದೆ. ಅವ್ರ ಜೊತೆನಲ್ಲಿದ್ದಾಗ ಅವ್ರನ್ನ ಒಂಚೂರು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ಬೇಜಾರು ಮಾಡಿಕೊಂಡು ಅಳ್ತಾ ಇದ್ಲು. ಅವಳು ಅಳ್ತಾ ಕಾವೇರಿ ಹರಿಸ್ತಾಳೆ, ನೀನು ಹೋಗಿ ಸಮಾಧಾನ ಮಾಡು. ಇಷ್ಟೆಲ್ಲ ತಗೊಂಡು ಹೋಗ್ತಿದ್ಯಲ್ಲ, ಎಷ್ಟು ಖರ್ಚಾಗತ್ತೆ ಗೊತ್ತಾ? ದುಡ್ಡು ಯಾರು ಸಿಂಚನ ಅಪ್ಪ ಕೊಡ್ತಾನ? ಅಯ್ಯಯ್ಯಯ್ಯ ಮತ್ತೆ ಅದೇ ರಾಗ ಶುರು ಮಾಡಿದ್ರಿ ನೀವು. ಏನು ಈಗ ಈ ಖರ್ಚನ್ನೆಲ್ಲ ಉಳಿಸ್ಬಿಟ್ಟು ಇನ್ನೊಂದು ಬಿಲ್ಡಿಂಗ್ ಕಟ್ಬೇಕಾ ನೀವು? ಯಾವಾಗ ನಡೆದ್ರು ಓ ಅನ್ಕೊಂಡು ಅದೊಂದೇ ರಾಗ ಹೇಳ್ತಾ ಇರ್ತೀರಪ್ಪ. ಏನೇದು ಹುಡುಕ್ತಾ ಇದೆಯಾ? ಏನಿಲ್ಲ ರೀ, ಅದು ಖರ್ಚಿಗೆ ಸ್ವಲ್ಪ ದುಡ್ಡು ಕೊಡಿ. ಹೋಗೋವಾಗ ಹಾಗೆ ದಾರಿಲಿ ಒಂದಷ್ಟು ಹಣ್ಣು ಹೂವು ಎಲ್ಲ ತೊಗೊಂಡು ಹೋಗ್ತೀನಿ. ಅದೆಲ್ಲ ಯಾಕೆ ತಗೊಂಡೋಗ್ಬೇಕು? ನೀನು ಪ್ರೆಗ್ನೆಂಟ್ ಆಗಿದ್ದಾಗ ಒಂದು ಬಾಳೆಹಣ್ಣು ಕೂಡ ತಂದ್ಕೊಟ್ಟಿಲ್ಲ ಅವ್ರ ಮನೆಯವರು. ಇದೆಲ್ಲ ಯಾಕೆ ತೊಗೊಂಡೋಗ್ಬೇಕು ನೀನು? ಅದೇನೋ ತಿಂಡಿ ತೊಗೊಂಡಿದ್ಯಲ್ಲ, ಅದು ತೊಗೊಂಡೋಗಿ ಕೊಡು ಸಾಕು. ಇಷ್ಟಾದ್ರೂ ನಿಮ್ಮ ಚಿಲ್ಲರೆ ಬುದ್ಧಿ ಬಿಟ್ಟಿಲ್ಲ ಅಲ್ಲ ನೀವು? ಆ ವಿಷಯ ಬಿಡು. ನೀನು ಅತ್ತೆ ಮಾವನ್ ನೋಡೋಕ್ಕೆ ಯಾವಾಗ ಹೋಗಿದ್ದೆ? ಅದು ನಾನು ತರಕಾರಿ ತರಕ್ಕೆ ಹೋಗಿದ್ನಲ್ಲ, ಹಾಗೆ ಅಲ್ಲೇ ಹೋಗಿ ಅತ್ತೆ ಮಾವನ ಮಾತಾಡ್ಸ್ಕೊಂಡು ಬಂದೆ. ರೀ ಅತ್ತೆ ಮಾವ ಅವ್ರ ಜಾಗದಲ್ಲಿ ಒಂದು ಶೆಡ್ ಕಟ್ಟಿಸ್ತಿದ್ದಾರೆ, ಇನ್ಮೇಲೆ ಅಲ್ಲೇ ಇರ್ತಾರಂತೆ. ನೋಡಿದ್ಯಾ? ಶೆಡ್ ಕಟ್ಟಿಸ್ತಿದಾರ? ನಿಮ್ಮ ಅತ್ತೆ ಮಾವಂಗೆ ಇದೆಲ್ಲ ಕಟ್ಸೋದಕ್ಕೆ ದುಡ್ಡಿರುತ್ತೆ. ನಾನು ಕೇಳಿದ್ರೆ ಇಲ್ಲ ಅಂತಾರೆ. ಅಂಥವ್ರನ್ನ ನಮ್ಮ ಜೊತೆಗೆ ತಂದು ಇಟ್ಕೋ ಅಂತ ಬೇರೆ ಹೇಳ್ತೀನಿ. ಬಾಯಿ ಮುಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಈಗ ಅವ್ರ ಹತ್ರ ಇರೋ ದುಡ್ಡನ್ನೆಲ್ಲ ಕಿತ್ಕೊಂಡು ನೀವು ಮನೆ ಕಟ್ಟಿಸ್ಕೊಂಡು ಅವ್ರನ್ನ ಖಾಲಿ ಕೈನಲ್ಲಿ ಮನೆಯಿಂದ ಆಚೆ ಹಾಕಿದ್ದೀರಾ. ಇಷ್ಟ ಆದ್ರೂ ಅವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಕೇಳ್ತಿದ್ದೀರಾ ನೀವು. ಏನ್ ಮಾತು ಅಂತ ಆಡ್ತೀರಿ? ನೋಡಿ, ಆ ವೆಂಕಿ ಸಾಕಿದ ಮಗ ಅವನು. ವೆಂಕಿ ಸ್ವಲ್ಪ ದುಡ್ಡನ್ನ ಕೊಟ್ಟಿದ್ದಾನೆ, ಜೊತೆಗೆ ಸಿದ್ದು ಭಾವನೂ ಕೈ ಜೋಡಿಸಿದ್ದಾರೆ. ಸಾಕು ಮಗ ಅನ್ನಿಸ್ಕೊಂಡವನು ಅವ್ರು ಸೇವೆ ಮಾಡ್ತಿದ್ದಾನೆ. ನೀವು ಹೊಟ್ಟೆಲಿ ಹುಟ್ಟಿದವರು ಇನ್ನೂ ಅವ್ರು ನೋಡ್ಕೊಂಡು ಹೊಟ್ಟೆ ಉರ್ಕೋತಾ ಇದ್ದೀರಾ. ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಬರುತ್ತೆ ಕಣೆ, ಬರುತ್ತೆ, ನೋಡ್ತಾ ಇದ್ಯಾಕೋ ಒಳ್ಳೇದಕ್ಕೆ ಬಂದಿರೋದಲ್ಲ ಬಿಡಿ. ಏನು ಸೀಕ್ರೆಟ್ ಸರ್? ನೋಡಿ, ನೀವು ಯಾರ ಹತ್ರ ಈ ವಿಷಯ ಹೇಳೋದು ಅಂದ್ರೆ ಮಾತ್ರ ಹೇಳ್ತೀನಿ. ಇನ್ಫ್ಯಾಕ್ಟ್ ನನಗೆ ಗೊತ್ತು ನೀವು ಹೇಳೋದಿಲ್ಲ ಅಂತ. ಅಂಥದ್ದೇನು ವಿಷಯ ಸರ್? ನೋಡಿ, ಈ ವಿಷಯ ಬರೀ ನಮ್ಮಿಬ್ಬರ ಮಧ್ಯೆನೇ ಇರಬೇಕು. ಇಟ್ಸ್ ಕ್ವೈಟ್ ಕಾನ್ಫಿಡೆನ್ಷಿಯಲ್. ನಾನು ಯಾರಿಗೆ ಹೇಳ್ತೀನಿ ಸರ್, ನೀವು ಹೇಳಿ. ನಿಮಗೆ ನನ್ನ ವೈಫ್ ಗೊತ್ತಲ್ವಾ? ಇವತ್ತು ದೇವಸ್ಥಾನದಲ್ಲಿ ಭೇಟಿಯಾಗಿದ್ರಿ ಜಾನು, ಐ ಮೀನ್ ಜಾಹ್ನವಿ, ಗೊತ್ತಲ್ವಾ? ಗೊತ್ತು ಸರ್. ಅವ್ರಿಗೆ ಏನಾಯ್ತು ಅಂತಾನು ಗೊತ್ತಲ್ವಾ? ಜಾಹ್ನವಿ ಅವ್ರನ್ನ ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೆ. ಹೃದಯಕ್ಕೆ ಹಚ್ಕೊಂಡ್ಬಿಟ್ಟಿದ್ದೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡೆ, ಜೋಪಾನ ಮಾಡಿದೆ. ಆದ್ರೆ ಅವರು ನನ್ನ ಪ್ರೀತಿ ನಿರಾಕರಿಸಿ ನನ್ನ ಬಿಟ್ಟು ಹೋಗ್ಬಿಟ್ರು. ಅಂದ್ರೆ ನನ್ನ ಮನಸ್ಸಿಗೆ ಎಷ್ಟು ಘಾಸಿ ಆಗುತ್ತೆ ಅನ್ನೋದನ್ನ ಯೋಚನೆ ಕೂಡ ಮಾಡದೆ she just left me. ಹೊರಟು ಬಿಟ್ರು. ಅದ್ರ ನಿಜವಾದ ವಿಷಯ ಏನ್ ಗೊತ್ತಾ? ಜಾಹ್ನವಿ ಅವರು ಸತ್ತೇ ಇಲ್ಲ. ಏನು ಹೇಳ್ತಿದ್ದೀರಾ ಸರ್? ನಿಮಗೆ ನಂಬಕ್ಕಾಗ್ತಿಲ್ಲ, ಹಾಗಿದ್ಮೇಲೆ ನಾನು ಹೇಗೆ ನಂಬಲಿ? ನನ್ನ ಮನಸ್ಸಾಕ್ಷಿ ಒಪ್ಕೋತಿಲ್ಲ ವಿಶ್ವ ಅವರೇ. ಇನ್ನು ಜಾಹ್ನವಿ ಬದುಕಿದ್ದಾರೆ ಅಂತ ಪದೇ ಪದೇ ಹೇಳ್ತಾ ಇದ್ದೆ. ಮನಸ್ಸಾಕ್ಷಿ ಸುಳ್ಳು ಹೇಳಲ್ಲ ಅಲ್ವಾ?
ನಿಜ ಸರ್. ಕಣ್ಮುಂದೆ ಇಲ್ಲದೆ ಹೋದ್ರೂ ಆ ಭಾವನೆ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಪ್ರೀತಿ ಬಗ್ಗೆ ನಿಮ್ಗೇನು ಗೊತ್ತೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಸರ್ ಅದು ಎಲ್ಲೋ ಓದಿದ ನೆನಪು ಅಷ್ಟೇ. ಆದರೂ ನೀವು ಹೇಳಿದ್ದು ಸರಿ ವಿಶ್ವ. ನೋಡಿ, ಪ್ರೀತಿ ಅನ್ನೋದು ನಮ್ಮನ್ನ ಹೇಗೆ ಬೇಕಾದ್ರೂ ಮಾಡುತ್ತೆ, ಹೇಗೆ ಬೇಕಾದರೂ ನಡೆಸ್ಕೊಡುತ್ತೆ. ಅದೇ ಪ್ರೀತಿ ಶಕ್ತಿ ಅಲ್ವಾ? ಆದರೆ ಯುಸಿ, ಜಾನ್ವಿಯವರು ನನಗೆ ಸಿಕ್ಕೇ ಸಿಗ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ಯಾಕೆ ಅಂತೀರಾ? ನೋಡಿ, ಸಮುದ್ರಕ್ಕೆ ಬಿದ್ದ ಮೇಲೆ ಅವ್ರ ಬಾಡಿ ಸಿಕ್ತಾ? ಹಾಗಿದ್ಮೇಲೆ ಅವರು ಬದುಕಿದ್ದಾರೆ ಅಂದಮೇಲೆ ಅವರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ವಿಶ್ವ. ಜಯಂತ ಜಾಮೀನು ಹುಡುಕ್ತಾನೆ. ಹಾಗೆ ಯಾರೇ ಅವನ್ನ ಬಚ್ಚಿಟ್ಕೊಂಡಿದ್ರು ಅವರನ್ನು ಹುಡುಕ್ತಾನೆ. ಏನಂತೀರಿ?